ಧರ್ಮಸ್ಥಳದ ಸುತ್ತಮುತ್ತ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪದ ಕುರಿತು ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಈಗಾಗಲೇ 10 ಸ್ಪಾಟ್ನಲ್ಲಿ ಶೋಧ ಎಂಡ್ ಆಗಿದ್ದು, ಸೋಮವಾರದ ಶೋಧದ ಸುತ್ತ ಈಗ ಎಲ್ಲರ ಚಿತ್ತ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದ ಸುತ್ತ ಅಸಹಜ ಸಾವು ಆರೋಪ. ಎಸ್ಐಟಿ ಶೋಧಕ್ಕೆ 1 ವಾರ ಪೂರ್ಣ. ಸೋಮವಾರದ ಶೋಧದ ಸುತ್ತ ಎಲ್ಲರ ಚಿತ್ತ. ಹೌದು, ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ಸಾವುಗಳು ಆಗಿದೆ. ಅನೇಕ ಮೃತದೇಹಗಳನ್ನು ಹೂಳಲಾಗಿದೆ ಎಂದು ಅನಾಮಿಕ ಪೊಲೀಸ್ ದೂರು ನೀಡಿದ ವಿಚಾರ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿ ಬೆತ್ತರ ಆದ ನಂತರ ಎಚ್ಚೆತ್ತ ರಾಜ್ಯ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಎಸ್ಐಟಿ ತನಿಖೆಗೆ ವಹಿಸಿತ್ತು. ಇದೀಗ ಧರ್ಮಸ್ಥಳದ ಸುತ್ತ ಬೀಡು ಬಿಟ್ಟಿರುವ ಎಸ್ಐಟಿ ನಡೆಸ್ತಾ ಇರೋ ಶೋಧಕ್ಕೆ 1 ವಾರ ಪೂರ್ಣಗೊಂಡಿದೆ. ಧರ್ಮಸ್ಥಳದ ಸುತ್ತಮುತ್ತ ಅಸಹಜ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ರಜೆಯಾಗಿದ್ದರಿಂದ ಇವತ್ತು ಕಾರ್ಯಾಚರಣೆ ನಡೆಯಲಿಲ್ಲ. ದೂರುದಾರ ಗುರುತಿಸಿರೋ 13 ಸ್ಪಾಟ್ಗಳಲ್ಲಿ ಈಗಾಗಲೇ 10 ಸ್ಪಾಟ್ಗಳಲ್ಲಿ ಶೋಧ ನಡೆದಿದ್ದು, ಉಳಿದ 3 ಗುರುತು ಜಾಗದಲ್ಲಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಇಲ್ಲಿ ಸೋಮವಾರ ಕಾರ್ಯಾಚರಣೆ ನಡೆಯಲಿದೆ. ಶನಿವಾರ 9, 10 ಸ್ಪಾಟ್ನಲ್ಲಿ ಶೋಧ ನಡೆದಿತ್ತು. ಮಂಗಳವಾರದಿಂದ ಶನಿವಾರದವರೆಗೆ ಒಟ್ಟು 10 ಸ್ಪಾಟ್ಗಳಲ್ಲಿ ಶೋಧ ನಡೆಸಲಾಗಿದ್ದು, ಗುರುವಾರ ಮಾತ್ರ 6ನೇ ಜಾಗದಲ್ಲಿ ಅವಶೇಷಗಳು ಸಿಕ್ಕಿತ್ತು. ಹೀಗಾಗಿ ಸೋಮವಾರದ ಕಾರ್ಯಾಚರಣೆಯ ಸುತ್ತ ಬಹಳಷ್ಟು ಕುತೂಹಲ ಮೂಡಿದೆ. ಇನ್ನು ಈ ಪ್ರಕರಣದ ಕುರಿತು ಮತ್ತಷ್ಟು ಮಾಹಿತಿ, ದೂರು ಇದ್ದಲ್ಲಿ ನಮಗೆ ತಿಳಿಸಬಹುದು ಅಂತ ಎಸ್ಐಟಿ ಈಗಾಗಲೇ ಸಹಾಯವಾಣಿ ತೆರೆದಿದ್ದು, ಸೋಮವಾರ ಕೆಲವರು ದೂರು ನೀಡುವ ಸಾಧ್ಯತೆ ಇದ್ದು ಇದು ಕುತೂಹಲ ಮೂಡಿಸಿದೆ. ಶಂಶೇರ್ ಬುಡೋಳಿ, ಜೀ ಕನ್ನಡ ನ್ಯೂಸ್, ಮಂಗಳೂರು.